2 ಗಂಟೆಗೆ ಗೊತ್ತಾಯಿತು ಅಣ್ಣ. ಬೆಂಗಳೂರಿಂದ 10 ಗಂಟೆಗೆ ಹೊರಟು. ಜೋರ ಮಾಡ್ತೀವಿ. ಸ್ವಲ್ಪ ಜೋರ. 2 ಗಂಟೆ 10 ಗಂಟೆಗೆ ಹೊರಟೋಣ. ಅಲ್ಲಿಂದ ಸೀದಾ ಬಂದೋ ನಾವು ಇಲ್ಲಿಗೆ ತುಮಕೂರು ಹತ್ರ ಊಟ ಮಾಡಿ ಹೊರಟೋಣ. ಬರಬೇಕಾದ್ರೆ ಈ ಗಾಡಿ ಬಂದು ಜಂಪ್ ಆಯಿತು ಅಣ್ಣ. ನಮ್ಮ ಆಪೋಸಿಟ್ ಈ ಕಡೆಗೆ ಹೋಗ್ತಿರೋ ರೋಡಿಗೆ ಜಂಪ್ ಆಯಿತು. ಸೊ ಸ್ಲೀಪರ್ಗೆ ಟಚ್ ಆಯಿತು ಅಣ್ಣ. ನಮ್ಮ ಬಸ್ಗೆ ಸ್ಲೀಪರ್ ಹೊಡಿತು. ಗಾಬರಿಲಿ ಎಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಜಂಪ್ ಮಾಡಿ ಎಲ್ಲಿಂದ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿ ಬರ್ತಾ ಇದ್ವಿ. ಸೇಮ್ ಬಸ್ಸಲ್ಲಿ ಆಮೇಲೆ ಎಲ್ಲ ನಮ್ಮ ಮಕ್ಕಳೆಲ್ಲ ಸೇಫಾಗೇ ಇತ್ತು. ಸೇಫಾಗಿ ಅವ್ರಿಗೆ ಯಾರಿಗೂ ಒಂದೇಟು ಏನು ಅಂತ ಏನೂ ಆಗಿಲ್ಲ. ಅದಾದಮೇಲೆ ಅವ್ರು ಕಿರ್ಚಾಡೋಷ್ಟು ಸೌಂಡ್ ಕೇಳಿಸ್ಕೊಂಡು ನಾವೆಲ್ಲ ಹೋದೋ. ಎಲ್ಲ ಬೆಂಕಿ ಅಷ್ಟೊತ್ತು ಹೊತ್ಕೊಂಡಿದ್ದು ಅರ್ಧಕ್ಕರ್ಧ. ಅದಾದಮೇಲೆ ಎತ್ಕೊಂಡು ಎಲ್ಲರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದೋ. ಅದಾದಮೇಲೆ ಬ್ಲಾಸ್ಟ್ ಆಯ್ತಿದ್ದಂಗೆ ನಾವು ಜಾಸ್ತಿ ಫೈರ್ ಆಯಿತು. ಹೌದು ಅಣ್ಣ. 2 ಗಾಡಿನೂ ಡೀಸೆಲ್ ಟ್ಯಾಂಕಿಗೆ ಕೂತಿದ್ರಿಂದ ಡೀಸೆಲ್ ಹೆವಿಯಾಗಿ ಲೀಕ್ ಆಗಿ ಬೆಂಕಿ ಜಾಸ್ತಿ. ನೀವು ಹೆಂಗೆ ಅಬ್ಸರ್ವ್ ಮಾಡಿದ್ದು ಹೆಂಗೆ ಅದು ಜಂಪ್ ಆಗ್ತಿದ್ದಂಗೆ? ಅಬ್ಸರ್ವ್ ಮಾಡಿದ್ದು ಅಣ್ಣ, ನನ್ನ ಗಾಡಿನ ಓವರ್ಟೇಕ್ ಹೊಡ್ಕೊಂಡೆ ಈ ಸ್ಲೀಪರ್ ಬಸ್ ಬಂದಿದ್ದು, ಸ್ಲೀಪರ್ ಬಂದಿದ್ದು. ಸೊ ಅದು ಕಣ್ಣಲ್ಲೇ ಐತೆ ಅಣ್ಣ. ಇನ್ನು ಆ ಗಾಡಿ ಜಂಪಾಗಿ ಸ್ಲೀಪರ್ಗೆ ಹೊಡೆದಿದ್ದು ಅಣ್ಣ. ಡೀಸೆಲ್ ಟ್ಯಾಂಕ್ ಸೆಂಟ್ರಿಗೆ ಹೊಡೆದಿತ್ತು. ಸೊ ಆ ಗಾಡಿ ಜರುಗದೆ ಹೋಗಿದ್ದಿದ್ರೆ ನಮ್ಮ ಗಾಡಿ ಸೇಫ್ ಆಯ್ತು ಅಣ್ಣ. ಸ್ಲೀಪರ್ ಹಿಂಗೆ ಬಂತು, ಗಾಡಿ ಹಿಂಗೆ ಕರೆಕ್ಟಾಗಿ ರೋಡ್ ಕಷ್ಟ ನಿಂತ್ಕೊಂಡ ಕೂತಿರೋ ಬಸ್ಗೆ ಈ ಬಸ್ ಸಚಿನ್ ಯಾವ ಜೀವ ಕಾಪಾಡೋಣ ಬೇಡ ಬೇಡ. 2 ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಈ ಆಪೋಸಿಟಿಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸ್ಲೀಪರ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟಿಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟಿಗೆ ಬಂದು ಗುದಿಯುತ್ತೆ. ಸೊ ಸೀಬರ್ಡು ಬಂದು ನಮ್ಮ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಂದ ಅಂದ್ರೆ ಹೇಗೆ ಅಲ್ಲಿ ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ಯಾವ ಗಾಡಿ ಎಲ್ಲಿಂದ? ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು. ಸೊ ನಮ್ಮ ಕಡೆ ಬಂದಿರೋದು ಅದು. ಅಂದ್ರೆ ಮೊದಲು ಹೆಂಗೆ ಆಯ್ತು ಸರ್ ಅಂದರೆ ನಮ್ಮ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡು ಬಂತು ಸರ್. ಸೊ ಆಪೋಸಿಟಿಂದ ಬರ್ತಾರ ಗಾಡಿ ಡಿವೈಡ್ರು ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಅಲ್ಲಿ ಹೆಂಗಿತ್ತು ಹತ್ಕೊಳ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್. ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ಕೇಸು ಸರ್. ಇವೆರಡು ಆಪೋಸಿಟ್ ಹೆಂಗೆ ಆಯ್ತು ಸರ್? ಅಂದ್ರೆ ಲಾರಿ ಬಂದು ಆಪೋಸಿಟ್ ರೋಡ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್. ಇದಕ್ಕೆ ಡಿವೈಡ್ರು ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್, ಸ್ಲೀಪರ್ ಬಸ್ಗೆ. ನೀವು ಅಲ್ಲಿ ಇದ್ರಲ್ಲ ಸರ್? ಅಂದ್ರೆ ನನ್ನ ಬಸ್ನ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಸ್ಲೀಪರ್ ಇದು ಅದಕ್ಕೆ ಗುದ್ದಿರೋದು. ಲಾರಿನ ಬಸ್ ಓವರ್ಟೇಕ್ ನನ್ನ ಬಸ್ಸು ಸರ್. ಸ್ಲೀಪರ್ ಬಸ್ ಬಂದು ನನ್ನ ಬಸ್ನ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂತು ಸರ್. ಸೊ ಆಪೋಸಿಟ್ ಇಂದ ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾರ ಲಾರಿ ಬಂದು ಡಿವೈಡ್ರು ದಾಟಿ ಬಂದು ಇಲ್ಲಿ ಬಸ್ಗೆ ಹೊಡ್ಕೊತಿದ್ದು ಸರ್. ಅಂದ್ರೆ ನೀವು ಎಲ್ಲಿಗೆ ತರಳ್ತಾ ಇದ್ರಿ? ನೀವು ಬಸ್ಸಲ್ಲಿ, ನಿಮ್ಮ ಬಸ್ಸಲ್ಲಿ ಯಾರ್ಯಾರು? ನಮ್ಮ ಬಸ್ಸಲ್ಲಿ ಮಕ್ಕಳು ಸರ್. ಏನಾರು ಆಗಿದೆಯಾ? ಯಾರಿಗೂ ಏನು ಏಟ್ ಆಗಿಲ್ಲ ಸರ್. ನನಗೆ ಗ್ಲಾಸ್ ಅದೇ ಆ ಬಸ್ ಗುದ್ದಿದ್ದು ಇದರಲ್ಲಿ ಗ್ಲಾಸ್ ಒಂಚೂರು ನನಗೆ ಬಿಟ್ಟೆ ಏಟ್ ಆಗಿದೆ. ಇನ್ಯಾರಿಗೂ ಏನು ಆಗಿಲ್ಲ ಸರ್. ಈಗ ಮಕ್ಕಳೆಲ್ಲ ಇನ್ನೊಂದು ಬಸ್ ಅರೇಂಜ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಬಟ್ ಇದ್ರಲ್ಲಿ ನಿಮಗೆ ಸ್ಪಾಟಲ್ಲಿ ಕಂಡಿದ್ದು ಬಸ್ ಯಾರು? ಲಾರಿ ಅವ್ರದ್ದು ಸರ್. ಸೊ ಆ ಕಡೆಯಿಂದ ಬರ್ತಿರೋ ಲಾರಿ ಡಿವೈಡ್ರು ದಾಟಿ ಬಂದು ಬಸ್ ಅವ್ರಿಗೆ ಗುದ್ದಿರೋದು ಲಾರಿ ಸರ್. ನಿಮ್ಮ ಹೆಸರು? ಸಚಿನ್ ಅಂತ ಸರ್.